ಪ್ರತಿ ಸತಿ EMI ಕರೆಕ್ಟ್ ಆಗಿ ಕಟ್ತಾ ಇದ್ರು ಕೂಡ ನಿಮ್ಮ ಸಿಬಿಲ್ ಸ್ಕೋರ್ ಬೀಳ್ತಾನೆ ಇದೆಯಾ? ಯಾಕೆ ಅಂತ ನಿಮ್ಗೆ ಬ್ಯಾಂಕ್ಗಳು ಹೇಳಲ್ಲ. ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಪೂರ್ತಿಯಾಗಿ ನೋಡಿ. ನಿಮ್ ಕಾರ್ಡ್ ಅಲ್ಲಿ 1 ಲಕ್ಷ ಲಿಮಿಟ್ ಇರುತ್ತೆ. ಅದರಲ್ಲಿ ನೀವು ಹೋಗಿ 80,000 ಸ್ವೈಪ್ ಮಾಡ್ಬಿಡ್ತೀರಾ. ಈಗ ನೀವು ಫುಲ್ ಪೇಮೆಂಟ್ ಮಾಡಿದ್ರು ಸಹ ಸ್ಕೋರ್ ಡ್ರಾಪ್ ಆಗುತ್ತೆ. ಯಾಕೆ ಅಂದ್ರೆ ನೀವು ಎಷ್ಟು ಬೇಗ ಟೈಮ್ ಗೆ ಪೇ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ಎಷ್ಟು ಖರ್ಚು ಮಾಡ್ತಿದ್ದೀರಾ ಅನ್ನೋದು ಕೌಂಟ್ ಆಗುತ್ತೆ. ಸೊ ನಿಮ್ಮ ಲಿಮಿಟ್ ಅಲ್ಲಿ ಆದಷ್ಟು 30% ಅಥವಾ ಅದಕ್ಕಿಂತ ಕಮ್ಮಿ ಯೂಸ್ ಮಾಡಿ. ಸಾಕಾಗಲ್ಲ ಅಂದ್ರೆ ಇನ್ನೊಂದು ಕಾರ್ಡ್ ಗೆ ಅಪ್ಲೈ ಮಾಡಿ, ಅದರಲ್ಲಿ ಮತ್ತೆ 30% ಯೂಸ್ ಮಾಡಬಹುದು. ಆದಷ್ಟು 10 ರಿಂದ 20% ಮಾತ್ರ ಯೂಟಿಲೈಸ್ ಮಾಡೋದು ಸೂಚಿಸಲಾಗಿರುತ್ತೆ. ಬರೀ ಮಿನಿಮಮ್ ಡ್ಯೂ ಕಟ್ಟಿದಿರಾ ಫುಲ್ ಪೇಮೆಂಟ್ಸ್ ನ ಕಟ್ಟೋದು ಒಳ್ಳೇದು. ಯಾಕೆ ಅಂದ್ರೆ ಮಿಕ್ಕಿರೋ ಅಮೌಂಟ್ ಗೆ ವರ್ಷಕ್ಕೆ 36% ವರೆಗೂ ನಿಮ್ಗೆ ಇಂಟ್ರೆಸ್ಟ್ ಬೀಳುತ್ತೆ. ಇದು ಸೈಲೆಂಟ್ ಆಗಿ ನಿಮ್ಮ ಡ್ಯೂ ಅಮೌಂಟ್ ನ ಜಾಸ್ತಿ ಮಾಡಿಬಿಡುತ್ತೆ. ಪ್ರತಿ ಸತಿ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ನೀವೋ ಅಥವಾ ನಿಮ್ಮ ಬ್ಯಾಂಕ್ ನವರು ಚೆಕ್ ಮಾಡಿದಾಗ್ಲೂ ಇದು ನಿಮ್ಮ ಸ್ಕೋರ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಜಾಸ್ತಿ ಹೊಸ ಕ್ರೆಡಿಟ್ ಕಾರ್ಡ್ಸ್ ಗೆ ಅಪ್ಲೈ ಮಾಡೋದು, ರಿಜೆಕ್ಟ್ ಆದ್ಮೇಲೂ ಸಹ ಮತ್ತೆ ಹೊಸ ಲೋನ್ಸ್ ಗೆ ಅಪ್ಲೈ ಮಾಡೋದು, ಪ್ರೀ ಅಪ್ರೂವಲ್ ಆಫರ್ ಗಳು ಚೆಕ್ ಮಾಡೋದು, ಕ್ರೆಡಿಟ್ ಲಿಮಿಟ್ ನ ಕೊಡೋ ಬ್ಯಾಂಕ್ ಅಕೌಂಟ್ಸ್ ನ ಓಪನ್ ಮಾಡೋದ್ರಿಂದ ಪ್ರತಿ ಇನ್ಕ್ವೈರಿಗೆ ಸಹ ನಿಮ್ಮ ಕ್ರೆಡಿಟ್ ಸ್ಕೋರ್ ಡ್ರಾಪ್ ಆಗ್ತಾ ಇರುತ್ತೆ. ನಿಮ್ಮ ಹತ್ರ ಫಸ್ಟ್ ತಗೊಂಡಿರೋ ಕಾರ್ಡ್ ಅನ್ನ ಯೂಸ್ ಮಾಡ್ತಿಲ್ಲ ಅಂತ ಯಾವತ್ತೂ ಕ್ಲೋಸ್ ಮಾಡಬಾರದು. ಈ ರೀತಿ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಅವೈಲೇಬಲ್ ಕ್ರೆಡಿಟ್ ಕಮ್ಮಿ ಆಗುತ್ತೆ. ಉದಾಹರಣೆಗೆ ನೀವು 5 ವರ್ಷ ಹಳೆ ಕಾರ್ಡ್ ಅನ್ನ ಕ್ಲೋಸ್ ಮಾಡಿದ್ರೆ ಆ 5 ವರ್ಷದ ಪೇಮೆಂಟ್ ಹಿಸ್ಟ್ರಿ ಕ್ಲೋಸ್ ಆಗುತ್ತೆ. ಇದರಿಂದ ನಿಮ್ಮ ಆವರೇಜ್ ಅಕೌಂಟ್ ಏಜ್ ಕೂಡ ಡ್ರಾಪ್ ಆಗುತ್ತೆ. ಜಾಸ್ತಿ EMIs ತಗೊಳ್ಳೋದ್ರಿಂದ ನಾವು ಬಜೆಟ್ ನ ಮೇಂಟೈನ್ ಮಾಡೋದು ಈಸಿ ಅಂತ ಅನ್ಕೊಂತೀವಿ. ಆದ್ರೆ ಬ್ಯಾಂಕ್ ಗಳಿಗೆ ನಾವು ಪೂರ್ತಿ ಪೇಮೆಂಟ್ಸ್ ಮಾಡೋಕೆ ಆಗಲ್ಲ ಅನ್ನೋ ಉದ್ದೇಶ ಇರುತ್ತೆ. ಇದರಿಂದ ನಿಮ್ಮ ಕ್ರೆಡಿಟ್ ಯೂಟಿಲೈಸೇಷನ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಕ್ರೆಡಿಟ್ ಕೊಡೋ ಅವರಿಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಅನ್ನ ಉಂಟು ಮಾಡುತ್ತೆ. ಇಂಥ ಟೈಮ್ ಅಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ ಅನ್ನ ಸೆಟಪ್ ಮಾಡಿ ಆದಷ್ಟು ಬೇಗ ಫುಲ್ ಪೇಮೆಂಟ್ಸ್ ಮಾಡ್ಕೊಳ್ಳೋದು ಒಳ್ಳೇದು. ನೀವು ಯಾರಿಗಾದ್ರೂ ಸೆಕ್ಯೂರಿಟಿ ಸೈನ್ ಮಾಡಿರ್ತೀರಾ, ಇಲ್ಲ ಜಾಯಿಂಟ್ ಕ್ರೆಡಿಟ್ ಕಾರ್ಡ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೂಡ ಜಾಸ್ತಿ ಕ್ರೆಡಿಟ್ ಕಾರ್ಡ್ಸ್ ಇದ್ದು ಅವರು ಅಕಸ್ಮಾತ್ ಪೇಮೆಂಟ್ಸ್ ಡಿಫಾಲ್ಟ್ ಮಾಡಿದ್ರು ಕೂಡ ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಕಮ್ಮಿ ಮಾಡುತ್ತೆ. ಎಲ್ಲಾ ಕಡೆ ಕರೆಕ್ಟ್ ಇನ್ಫಾರ್ಮೇಶನ್ ಅನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ನೀವು ಪ್ರತಿ ಬ್ಯಾಂಕ್ ಅಥವಾ ಕಾರ್ಡ್ ಪ್ರೊವೈಡರ್ ಹತ್ರ ಬೇರೆ ಬೇರೆ ಅಡ್ರೆಸ್, ಹೆಸರು ಮಿಸ್ ಮ್ಯಾಚ್, ಹಳೆ ಫೋನ್ ನಂಬರ್ಸ್, ಇನ್ಕರೆಕ್ಟ್ ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಶನ್ ಇದ್ರೂ ಕೂಡ ಈ ಸ್ಕೋರ್ ಎಫೆಕ್ಟ್ ಆಗುತ್ತೆ. ನೀವು ನಿಮ್ಮ ಕ್ರೆಡಿಟ್ ಲೈನ್ ಅನ್ನ ಪರ್ಸನಲ್ ಲೋನ್ಸ್, ಹೋಮ್ ಲೋನ್ಸ್, ಕ್ರೆಡಿಟ್ ಕಾರ್ಡ್ಸ್ ಈ ತರ ಬರೀ ಕ್ರೆಡಿಟ್ ಕಾರ್ಡ್ ಅನ್ನ ಮಾತ್ರ ಇಟ್ಕೋದಿರಾ ಬೇರೆ ಬೇರೆ ಡೈವರ್ಸಿಫೈಡ್ ಕ್ರೆಡಿಟ್ ಲೈನ್ಸ್ ನ ಮೇಂಟೈನ್ ಮಾಡಿದ್ರೆ ಇದು ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ನ ಕಂಪ್ಲೀಟ್ ಮಾಡಿ ನೀವು ಬೇರೆ ಬೇರೆ ರೀತಿಯ ಕ್ರೆಡಿಟ್ ಲೈನ್ಸ್ ನ ಈಕ್ವಲ್ ಆಗಿ ಯೂಸ್ ಮಾಡೋಕೆ ನಿಮ್ಗೆ ತಿಳಿದಿದೆ ಅಂತ ತೋರಿಸುತ್ತೆ. ಈ ತಪ್ಪುಗಳು ನಿಮ್ಮ ಆರ್ಥಿಕ ಭವಿಷ್ಯವನ್ನು ನಾಶ ಮಾಡೋಕೆ ಬಿಡಬೇಡಿ. ಅವುಗಳನ್ನ ಒಂದೊಂದಾಗಿ ಸರಿಪಡಿಸಿ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ನಿಮ್ಮ ಕೈವಶಕ್ಕೆ ತಗೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.